ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಒಂದು ಕತೆ ಹೇಳ್ಬೇಕು ಅನ್ಕೊಂಡಿದೀನಿ. ಈ ಕತೆ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿರುವವರಿಗೆ. ಯಾಕಂದ್ರೆ ಈ ಕತೆ ಪುಣ್ಯಕೋಟಿ ಅಂತ ನೀವೆಲ್ಲ ಕೇಳಿರ್ತೀರಾ. ಆದ್ರೂ ಸಹ ಈ ಒಂದು ಹಾಡನ್ನ ಕೇಳ್ದಾಗ ಕತೆ ನೆನಪ್ ಬರುತ್ತೆ. ಆದ್ರೆ ನಾವು ತುಂಬಾ ಚಿಕ್ಕವರಿದ್ದಾಗೇನೆ ಈ ಕಥೆಯನ್ನ ನಮ್ಮ ಅಜ್ಜಿ ಅಂದ್ರೆ ನಮ್ ತಾಯಿಯವರ ಹೇಳ್ತಾ ಇದ್ರು. ನಮಗ್ ತುಂಬಾ ಇಷ್ಟವಾದ ಕತೆ ಇದು. ಸೊ ಈ ಕಥೆಯನ್ನ ನಾನ್ ನಿಮ್ಗೆಲ್ಲ ಹೇಳ್ಬೇಕು ಅನ್ಕೊಂಡಿದೀನಿ. ತುಂಬಾ ಆಕಳುಗಳು ಇರುತ್ತೆ. ಆ ಆಕಳುಗಳು ಏನ್ ಮಾಡ್ತಾ ಇರತ್ತೆ ಅಂದ್ರೆ ಹೊಲದಲ್ಲಿ ಅಂದ್ರೆ ಒಂಥರ ಕಾಡಿದ್ದಂಗಿರತ್ತೆ. ಕಾಡಿನಲ್ಲಿ ಏನೋ ಮೇಯ್ಸೋದಕ್ಕೆ ಅಂತ ಆಕಳುಗಳನ್ನೆಲ್ಲ ಬಿಟ್ಟಿರ್ತಾರೆ. ಸೊ ಆಕಳುಗಳು ಏನ್ ಮಾಡ್ತಾ ಇರತ್ತೆ, ಮೇವನ್ನ ಮೇಯ್ತಾ ಇರತ್ತೆ. ಮೇಯ್ತಾ ಇದ್ದಾಗ ಮೇಯ್ತಾ ಇದ್ದಾಗ ಏನಾಗತ್ತೆ ಅಂದಾಗ ಅಲ್ಲಿಂದ ಒಂದು ಕಾಡಿನ ಒಳಗಿಂದ ಹುಲಿ ಒಂದು ಹೊರಗ್ ಸಿಂಹ ಬರುತ್ತೆ. ಹೊರಗ್ ಬಂದು ಅದಕ್ಕೆ ಫುಲ್ ಹಶ್ವಾಗಿರುತ್ತೆ ಅಂದ್ರೆ ಜಾಸ್ತಿ ಹಸಿವಾಗಿರುತ್ತೆ. ಹಸಿವಾದಾಗ ಆ ಆ ಆ ಹುಲಿ ಅನ್ಕೊಳ್ಳುತ್ತೆ, ನನಗೆ ಬೇಟೆ ಸಿಕ್ತು. ಹೇಗಾದ್ರೂ ಮಾಡಿ ಒಂದ್ ಆಕ್ಳನ್ನ ಹಿಡ್ಕೊಂಡು ನಾನಿವತ್ತು ಊಟ ಮಾಡ್ಬಿಡ್ಬೇಕು ನನ್ ಹೊಟ್ಟೆ ತುಂಬಾ ಅಂತ ಆಲೋಚನೆ ಮಾಡತ್ತೆ. ಸೊ ದೂರದಿಂದ ಅದೇನ್ ಮಾಡುತ್ತೆ, ಆ ಆಕಳುಗಳು ಇರುವ ಸ್ಥಳಕ್ಕೆ ತುಂಬಾ ಜೋರಾಗಿ ಓಡೋಗುತ್ತೆ ಅಂದ್ರೆ ಹೋಗುತ್ತೆ ಅದ್ರ ಹತ್ರಕ್ಕೆ. ಅವುಗಳ ಹತ್ರ ಹೋದಂಗೆಲ್ಲ ಆಕಳುಗಳು ಬರ್ತಾ ಇದೆ ಹುಲಿ, ತುಂಬಾ ದೊಡ್ಡ ಹುಲಿ ಇದೆ ಇದು, ಇದ್ರ ಬಾಯಿಗ್ ಸಿಕ್ರೆ ಹೇಗೆ ಅಂತ ಎಲ್ಲಾ ಆಕಳುಗಳು ಆ ಕಡೆ ಈ ಕಡೆ ತುಂಬಾ ಜೋರಾಗಿ ಓಡಿ ಹೋಗ್ಬಿಡತ್ತೆ. ಆದ್ರೆ ಅಲ್ಲಿ ಏನಾಗತ್ತೆ, ಒಂದು ಆಕಳು ಮಾತ್ರ ಈ ಹುಲಿಯ ಬಾಯಿಗೆ ಅಂದ್ರೆ ಹುಲಿಗೆ ಸಿಕ್ಕಾಕೊಂಡ್ಬಿಡತ್ತೆ. ಸಿಕ್ಕಾಕೊಂಡಾಗ ಆಗ ಆಕಳು ಹೇಳತ್ತೆ, ಹುಲಿ ನೀನ್ ನನಗ್ ತಿನ್ಬೇಡ, ನನಗೆ ಚಿಕ್ಕ ಒಂದು ಕರು ಇದೆ. ಆ ಕರು ಅಲ್ಲಿದೆ ನಮ್ಮ ಮನೆಯಲ್ಲಿ ದೊಡ್ಡಿಯಲ್ಲಿದೆ, ಮನೆಯ ದೊಡ್ಡಿಯಲ್ಲಿದೆ. ಆ ಕರುಗೆ ನಾನು ಕೊಟ್ಟು ಬರ್ತೀನಿ ನಾನು ಮತ್ತೆ ಅಂತ ಹೇಳುತ್ತೆ. ಅವಾಗ ಆ ಒಂದು ಹುಲಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ನೀನು ಮತ್ತೆ ಬರ್ತೀಯಾ? ನಿನ್ಗಿವಾಗ್ ಬಿಟ್ರೆ ನಾನು ಮತ್ತೆ ಬರ್ತೀಯಾ ನೀನ್ ಬರೋದಿಲ್ಲ ನೀನು. ಸುಳ್ಳು ಹೇಳ್ತೀಯಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. 2-3 ದಿನದಿಂದ ನಾನು ಊಟನೇ ಮಾಡಿಲ್ಲ. ನಿನ್ನನ್ ಬಿಟ್ರೆ ನನ್ನಂತಹ ಮೂರ್ಖ ಇನ್ಯಾರಾದ್ರೂ ಇರ್ತಾನಾ? ನಾನ್ ನಿನ್ನನ್ ಬಿಡಲ್ಲ. ನಾನ್ ಇವಾಗ್ಲೇ ನಿನ್ನನ್ ತಿಂತೀನಿ ಅಂತ ಆ ಹುಲಿ ಏನಾಗತ್ತೆ, ಜೋರಾಗಿ ಗರ್ಜನೆ ಮಾಡತ್ತೆ. ಆಗ ಆಕಳು ತುಂಬಾ ಅಳತ್ತೆ. ಅತ್ತು ಹೇಳತ್ತೆ, ಹಂಗ್ ಮಾಡ್ಬೇಡ. ನನಗೊಂದ್ ಚಿಕ್ಕ ಕರು ಇದೆ. ಮನೆ ದೊಡ್ಡಿಯಲ್ಲಿ ನನಗೋಸ್ಕರ ಕಾಯ್ತಾ ಇರತ್ತೆ. ಅದಕ್ ಹಾಲ್ ಕೊಟ್ಟು ಬರ್ಬೇಕು ನಾನು. ನೀನ್ ಹಿಂಗ್ ಮಾಡಿದ್ರೆ ನನ್ ಆ ಕರುಗೆ ಹಾಲ್ ಕೊಡಕ್ಕಾಗಲ್ಲ. ಇದೊಂದ್ಸರಿ ಹೋಗಿ ನಾನು ಹಾಲ್ ಕೊಟ್ಟು ಬರ್ತೀನಿ ಅಂತ ತುಂಬಾ ಒಂದು ತುಂಬಾ ಬೇಸರದಲ್ಲಿ ನೊಂದ್ಕೊಂಡು ಧ್ಯೇಯವಾಗಿ ಆ ಒಂದು ಹುಲಿಗೆ ಹೇಳುತ್ತೆ. ಹುಲಿ ಹೇಳುತ್ತೆ, ನೀನು ಬರ್ಲಿಲ್ಲ ಅಂದ್ರೆ ನಾನೇ ಅಂದ್ರೆ ಮನೆ ಹತ್ರ ಇರುವ ದೊಡ್ಡಿಗೆ ಬಂದು ಎಲ್ಲಾ ಆಕಳುಗಳನ್ನ ತಿಂದ್ಬಿಡ್ತೀನಿ ನಾನು ಹಂಗೆ ಅಂತ ಹೇಳಿ ತುಂಬಾ ಒಂದು ಸಿಟ್ಟಿನಲ್ಲಿ ಹೇಳುತ್ತೆ ಆಕಳಿಗೆ. ಇಲ್ಲ, ನಾನ್ ನಿಜವಾಗ್ಲೂ ಬರ್ತೀನಿ. ನನ್ನ ಕರುಗೆ ಹಾಲ್ ಕೊಟ್ಟು ನಾನು ಮತ್ತೆ ಬರ್ತೀನಿ. ಆವಾಗ ನೀನು ನನ್ನ ತಿಂದು ನಿನ್ನ ಒಂದು ಹಸಿವನ್ನ ನೀಗಿಸ್ಕೊ ಅಂತ ಹೇಳುತ್ತೆ. ಸರಿ ಅಂತ ಈ ಆಕಳು ಹೋಗುತ್ತೆ. ನಮ್ಮ ಇದು ಕತೆ ಕೇಳ್ಬೇಕಾದ್ರೆ ನಾವು ನಿಜವಾಗ್ಲೂ ಆಕಳು ಮನೆಗ್ ಹೋಗ್ತಾ ಇದೆ, ದೊಡ್ಡಿಗೆ ಹೋಗ್ತಾ ಇದೆ, ಏನು ಕರುಗೆ ಹಾಲ್ ಕೊಡ್ತಾ ಇದೆ, ಮತ್ತೆ ವಾಪಸ್ ಬರ್ತಾ ಇದೆ. ಇದನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ತಾ ಇದ್ವಿ ಹೇಳ್ತಾ ಇರ್ಬೇಕಾದ್ರೆ. ಸೊ ಈ ಒಂದು ಕಥೆಯಲ್ಲಿ ಆಕಳು ಏನ್ ಮಾಡತ್ತೆ, ಮನೆಗ್ ಹೋಗುತ್ತೆ. ದೊಡ್ಡಿಯಲ್ಲಿ ಎಲ್ಲಾ ಕರುಗಳ ಜೊತೆಗೆ ಈ ಒಂದು ಆಕಳಿನ ಕರುನು ಸಹ ಇರುತ್ತೆ. ಸೊ ಆವಾಗ ಕರುಗೆ ಹಾಲ್ ಕೊಡ್ತಾ ಹೇಳುತ್ತೆ. ಆ ಆ ಅಲ್ಲಿರುವ ಒಂದು ಆಕಳುಗಳಿಗೆ ಹೇಳುತ್ತೆ, ಗಂಗೆ, ಗೌರಿ ಎಲ್ಲಾ ಆಕಳುಗಳು ನೋಡಿ, ನೀವು ಈ ನನ್ನ ಕರುವನ್ನ ನಿಮ್ಮ ಕರುಗಳು ಅಂತ ಹೇಳಿ ನೀವು ಸಾಕಿ, ಇದನ್ನ ಸಲುವಿ. ಏನಾದ್ರೂ ಇದು ತಪ್ಪು ಮಾಡಿದ್ರೆ ಬೈಬೇಡಿ, ಹೊಡಿಬೇಡಿ. ಈ ತರ ಎಲ್ಲ ಹೇಳುತ್ತೆ. ಹೇಳ್ದಾಗ ಅಲ್ಲಿರುವ ಎಲ್ಲಾ ಆಕಳುಗಳಿಗೆ ದುಃಖ ತಡಿಯಕ್ ಆಗಲ್ಲ. ಅಳು ಬರುತ್ತೆ. ನೀನ್ ಹೋಗ್ಬೇಡ, ನೀನು ಇಲ್ಲೇ ಇರು, ಹೋಗ್ಬೇಡ ಅಂತೆ. ಆದ್ರೂನು ಇಲ್ಲ, ನಾನು ಅಲ್ಲಿ ಮಾತು ಕೊಟ್ಟು ಬಂದಿದ್ದೀನಿ ಹುಲಿಗೆ. ನಾನು ಹೋಗ್ಲೇಬೇಕು. ಇಲ್ಲಿ ನನ್ ಕರು ಇದೆ. ನಾನ್ ಹಾಲ್ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ. ಸೊ ನಾನ್ ಹೋಗ್ಲೇಬೇಕು ಅಂತ ಆ ಆಕಳು ಹೇಳುತ್ತೆ ಎಲ್ಲರಿಗೂನು ಸಹ. ಆಮೇಲೆ ಕರುಗ್ ಹೇಳುತ್ತೆ, ನೀನ್ ಚೆನ್ನಾಗಿರ್ಬೇಕು. ನೀನ್ ಏನೂ ಗಲಾಟೆ ಮಾಡ್ಬಾರ್ದು. ಈ ತರ ಹೇಳಿ ಕೊನೆಗೆ ಎಲ್ಲರಿಗೂ ಹೇಳಿ ಕೊನೆಗೆ ಕಾಡಿನತ್ತ ಹೋಗುತ್ತೆ ಆಕಳು. ಇದು ಹುಲಿಗೆ ತುಂಬಾ ಹಸಿವಾಗಿ ಮೇಲೆ ಕಾಡಿನ ಒಳಗಡೆ ಇರುವ ಗುಡ್ಡದ ಮೇಲೆ ಹತ್ತಿ ಏನ್ ಮಾಡ್ತಾ ಇರತ್ತೆ, ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಅದು ನಡೆದಾಡ್ತಾ ಇರತ್ತೆ. ಇನ್ನೂ ಈ ಆಕಳು ಬರ್ಲಿಲ್ಲಲ್ಲ, ನನಗ್ ಸುಳ್ಳು ಹೇಳಿದ್ದ ಇದು.
ಇದಕ್ ಮಾಡ್ತೀನಿ ಅಂತ ತುಂಬಾ ಒಂದು ಸಿಟ್ಟಿನಲ್ಲಿ ಏನ್ ಮಾಡ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರತ್ತೆ. ಆಗ ಈ ಆಕಳು ಬರೋದು ದೂರದಿಂದ ಕಾಣಿಸುತ್ತೆ ಹುಲಿಗೆ. ಕಾಣಿಸಿದ ತಕ್ಷಣನೇ ಆ ಹುಲಿಗೆ ಒಂದು ಆ ಒಂದು ಭ್ರಮೆ ಏನ್ ಇಟ್ಕೊಂಡಿತ್ತಲ್ಲ ಅದರ ತಲೆಯಲ್ಲಿ, ಇಲ್ಲ ಈ ಆಕಳು ಬರೋದಿಲ್ಲ ಅಂತ ಏನೊಂದು ಸಿಟ್ಟಿತ್ತಲ್ಲ, ಒಂದು ಕ್ಷಣದಲ್ಲಿ ಅದು ಮಾಯ ಆಗ್ಬಿಡತ್ತೆ. ಅದಕ್ಕೆ ತುಂಬಾ ಒಂದು ಆ ದುಃಖ ಆಗಿ ಹಾಲ್ ಕೊಟ್ಟು ವಾಪಸ್ ಬರ್ತಾ ಇದೆಯಲ್ಲ ಇದು, ಇದು ಆಕಳು ಹೇಳಿದ್ದನ್ನ ಅವರ ಸತ್ಯವಾಗಿ ನುಡಿದಿದ್ದನ್ನ ಇದು ಉಳಿಸ್ಕೊಳ್ತಲ್ಲ ಆಕಳು, ಇದಕ್ಕಿಂತ ಒಂದು ಪ್ರಾಮಾಣಿಕತೆ ಬೇಕಾ? ನಾನು ಇಂತಹ ಒಂದು ಪ್ರಾಣಿಯನ್ನ ತಿಂದ್ರೆ ನಾನು ಚೆನ್ನಾಗಿರ್ತೀನ ಅಂತ ಹೇಳಿ ತುಂಬಾ ದುಃಖ ಪಡತ್ತೆ ಆ ಒಂದು ಹುಲಿ. ಆಗ ದುಃಖ ಪಡ್ಕೊಂಡು ನಾನು ಆಕಳನ್ನ ತಿಂದ್ರೆ ನನ್ಗೆ ಒಳ್ಳೇದಲ್ಲ, ಈ ತರ ನಾನ್ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಆ ಮೇಲೆ ಏನ್ ನಿಂತ್ಕೊಂಡಿರತ್ತೋ ಆ ಗುಡ್ಡದ ಮೇಲಿಂದ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಬಿಡತ್ತೆ. ಪ್ರಾಣ ಬಿಟ್ಬಿಟ್ಟಾಗ ಈ ಒಂದು ಕಥೆಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಈ ಆ ಆಕ್ಳು ಹೇಳಿರುತ್ತೆ, ನಾನು ಹಾಲ್ ಕೊಟ್ಟು ನಿಜವಾಗ್ಲೂ ಬರ್ತೀನಿ, ನಿನ್ ಕಡೆ ಬರ್ತೀನಿ, ನೀನ್ ಅವಾಗ ಊಟ ಮಾಡಿ ನನ್ನನ್ನ ನೀನು ತಿಂದು ಹಸಿವನ್ನ ನೀಗಿಸ್ಕೊ ಅಂತ ಹೇಳಿರುತ್ತೆ ಇದು. ಸೊ ಸತ್ಯವನ್ನ ಹೇಳಿರುತ್ತೆ ಆಕಳು. ಸೊ ಆ ಆಕಳು ಸತ್ಯ ಹೇಳಿದ್ದಕ್ಕೋಸ್ಕರನೇ ಅದನ್ನ ಬಿಟ್ಟು ಕರುವನ್ನ ಅಲ್ಲಿ ಇಲ್ಲಿಗ್ ಬಂದಿರತ್ತೆ. ಸೊ ಈ ಒಂದು ಇದು ಹೇಳಿದ ತರಾನೇ ನಡೀತಲ್ಲ, ಇಂತಹ ಒಂದು ಆಕಳನ್ನ ನಾನ್ ತಿಂದ್ರೆ ಒಳ್ಳೇದಲ್ಲ. ಇಲ್ಲಿ ಸತ್ಯಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅದರಿಂದ ನಮ್ಮ ಜೀವನ ಎಷ್ಟು ಚೆನ್ನಾಗಿರತ್ತೆ. ಆಮೇಲೆ ಧರ್ಮಕ್ಕೆ ಯಾವಾಗ್ಲೂ ನಾವು ತಲೆಬಾಗಬೇಕು, ಸತ್ಯಕ್ಕೆ ಯಾವಾಗ್ಲೂ ಸಹ ತಲೆಬಾಗಬೇಕು. ಸತ್ಯವನ್ನು ನಾವು ಯಾವಾಗ್ಲೂ ಕೆಡಿಸ್ಬಾರ್ದು, ಕೆಡುಕನ್ನು ಯಾರಿಗೂ ಉಂಟು ಮಾಡಬಾರ್ದು ಅಂತ ಹೇಳೋದಕ್ಕೇನೆ ಈ ಒಂದು ಚಿಕ್ಕ ಕತೆ ನಮ್ಮ ಎಲ್ಲರ ಜೀವನದಲ್ಲೂ ಸಹ ತುಂಬಾ ಪ್ರಭಾವ ಬೀರಿದೆ. ಈಗಲ್ಲ 1980s 1970 ಆ ಒಂದು ಕಾಲದಲ್ಲಿ ಯಾರೆಲ್ಲ ಮಕ್ಳು ಅವಾಗಿಂದ ಕತೆಗಳನ್ನ ಕೇಳ್ತಾ ಇದಾರೋ ಆ ಮಕ್ಳಲ್ಲಿ ಈ ಕತೆ ನಿಜವಾಗ್ಲೂ ಎಲ್ಲರಲ್ಲಿ ಪ್ರಭಾವ ಬೀರಿದೆ. ಸೊ ಇವೆಲ್ಲನೂ ಸಹ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಈ ಕತೆಗಳು. ಸೊ ಅವ್ರಿಗೆಲ್ಲ ಇವನ್ನ ತಲುಪಿಸ್ಬೇಕು ಅನ್ನೋದೇ ನನ್ನ ಒಂದು ಇಚ್ಛೆ. ಸೊ ಕತೆ ಹೇಗಿತ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಕ್ಳಿಗೂ ಸಹ ಈ ಕತೆ ಹೇಳಿ. ಆಮೇಲೆ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆಗೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.